ಆಕೆ ಕನ್ನಡ ಹಾಗೂ ತೆಲುಗಿನಲ್ಲಿ ಫೇಮಸ್ ಆಗಿದ್ದ ನಟಿ. ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದವ ಅಕ್ಸೆಪ್ಟ್ ಮಾಡಲಿಲ್ಲ ಅಂತ ಜೂನಿಯರ್ ರೇಣುಕಾಸ್ವಾಮಿ ಆಗಿದ್ದ. ಕಳಿಸಬಾರದ ಫೋಟೋ ಕಳಿಸಿ ಅಂಧರಾಗಿದ್ದಾನೆ. ಸೀರಿಯಲ್ ನಟಿಗೆ ಅಶ್ಲೀಲ ಕಾಮುಕನ ಕಿರುಕುಳ. ಆ ಫೋಟೋ ಕಳಿಸ್ತಿದ್ದ, ನಿತ್ಯ ಜೀವ ಹಿಂಡುತ್ತಿದ್ದ. ಜಸ್ಟ್ 1.5 ವರ್ಷದ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಪವಿತ್ರ ಗೌಡಗೆ ಕಳಿಸಬಾರದ ಫೋಟೋ ಕಳಿಸಿದ್ದ ಅನ್ನೋ ಕಾರಣಕ್ಕೆ ಪಟ್ಟಣಗೆರೆಯಲ್ಲಿ ಅಟ್ಟಹಾಸ ಮೆರೆದಿದ್ರು. ಈ ಪ್ರಕರಣ ಇವತ್ತಿಗೂ ಕೂಡ ಧಗಧಗಿಸ್ತಾನೇ ಇದೆ. ಇದೇ ಕೇಸ್ನಲ್ಲಿ ಅಂಧರ ಆಗಿರೋ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ಮತ್ತೊಬ್ಬ ಜೂನಿಯರ್ ರೇಣುಕಾಸ್ವಾಮಿ ಹುಟ್ಕೊಂಡಿದ್ದಾನೆ. ಕಿರುತೆರೆ ನಟಿಗೆ ಕಳಿಸಬಾರದ ಫೋಟೋ ಕಳಿಸಿ ಕಾಟ ಕೊಡ್ತಾ ಇದ್ದಾನಂತೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮುಕರ ಹಾವಳಿ ಮಿತಿ ಮೀರಿ ಹೋಗಿದೆ. ಹೆಣ್ಮಕ್ಕಳು ಕಂಡ್ರೆ ಸಾಕು, ಕಣ್ಣು ಬಾಯಿ ಬಿಟ್ಕೊಂಡು ನೋಡೋರೇ ಜಾಸ್ತಿ. ಈತನು ಕೂಡ ಇದೇ ಜಾಯಮಾನಕ್ಕೆ ಸೇರಿದವ. ಮೂಲತಃ ಕೇರಳದವನಾದ ಈತ ಕನ್ನಡ ಹಾಗೂ ತೆಲುಗು ಕಿರುತೆರೆಯಲ್ಲಿ ಹೆಸರು ಮಾಡಿದ್ದ ನಟಿಗೆ 3 ತಿಂಗಳ ಹಿಂದೆ ನವೀನ್ಸ್ ಅನ್ನೋ ಎಫ್ಇ ಖಾತೆಯಿಂದ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದ. ಆಕ್ಸೆಪ್ಟ್ ಮಾಡದೇ ಇದ್ದಾಗ ಮೆಸೆಂಜರ್ನಲ್ಲಿ ಅಶ್ಲೀಲ ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಬರೀ ಮೆಸೇಜ್ ಮಾತ್ರವಲ್ಲ, ಖಾಸಗಿ ಫೋಟೋಗಳನ್ನು ಕಳಿಸಿ ಕೊಡಬಾರದ ಕಾಟ ಕೊಡ್ತಿದ್ದ. ಯಾವಾಗ ಈತನ ಐಡಿಯನ್ನ ಬ್ಲಾಕ್ ಮಾಡಿದ್ರೋ ಬೇರೆ ಬೇರೆ ನಕಲಿ ಖಾತೆ ತೆರೆದು ಕಾಟ ಕೊಡ್ತಿದ್ದ. ಅಂದ್ರೆ ರಿಕ್ವೆಸ್ಟ್ ಕಳಿಸಿದ್ದ, ನಾನು ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿರಲಿಲ್ಲ. ಮೆಸೇಜ್ ಮಾಡ್ತಿದ್ದ. ಮೆಸೇಜ್ ಹಿಂಗೆ ಕೆಟ್ಟ ಮೆಸೇಜ್ ಮಾಡಿದಾಗ ನಾನು ಕನ್ವೆ ಮಾಡಕ್ಕೆ ಪ್ರಯತ್ನ ಪಟ್ಟೆ. ಕನ್ವೆ ಆಗಲಿಲ್ಲ. ಅದನ್ನ ಐಡಿನ ಬ್ಲಾಕ್ ಮಾಡಿದೆ. ತಿರ್ಗಾ ಇನ್ನೊಂದು ಐಡಿ ಕ್ರಿಯೇಟ್ ಮಾಡ್ಕೊಂಡು ಮಾಡ್ದ. ಅದರಲ್ಲೂ ಇದೇ ರೀತಿ ಕೆಟ್ಟ ಮೆಸೇಜ್ಗಳು ರಿಪೀಟೆಡ್ ಆಗ್ತಿತ್ತು. ಸೊ ನನಗೆ ಇವನು ಆಗಲ್ಲ ಅನ್ನೋ ಪರಿಸ್ಥಿತಿಗೆ, ಕನ್ವೆ ಆಗಲ್ಲ, ಕೇಳಲ್ಲ ಅನ್ನೋ ಮಾತಾಡೋ ಪರಿಸ್ಥಿತಿಗೆ ಇಲ್ಲ ಅಂದಮೇಲೆ ನಾನು ಪೊಲೀಸವ್ರಿಗೆ ತಿಳಿಸಿ ಹಿಂಗಿದೆ, ನನಗೆ ಅವನ್ನ ಕರೆದು ಬುದ್ಧಿ ಹೇಳಿ ಹಿಂಗೆ ಹೇಳಿ ಅಂತ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಈತನ ಕಾಟದಿಂದ ಬೇಸತ್ತ ಹೆಣ್ಮಗಳು ಇದೇ ನವೆಂಬರ್ 1ನೇ ತಾರೀಖು ನಾಗರಭಾವಿಯ ನಂದನ್ ಪ್ಯಾಲೇಸ್ ಬಳಿ ಆರೋಪಿಯನ್ನ ಭೇಟಿಯಾಗಿದ್ರು. ಈ ವೇಳೆ ಇನ್ಮೇಲೆ ಈ ರೀತಿ ಮಾಡದಂತೆ ಬುದ್ಧಿವಾದವನ್ನು ಹೇಳಿದ್ರಂತೆ. ಆದರೆ ಈತ ಮಾತ್ರ ಬದಲಾಗಿರಲಿಲ್ಲ. ಮೇಲಿನ ಮೇಲೆ ಕಾಮ ಚೇಷ್ಟೆ ಮಾಡ್ತಾನೆ ಇದ್ದ. ಯಾವಾಗ ಇವನ ಕಾಟ ಜಾಸ್ತಿ ಆಯಿತು, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ಆರೋಪಿ ನವೀನ್ನನ್ನ ಲಾಕ್ ಮಾಡಿ ಜೈಲಿಗಟ್ಟಿದ್ದಾರೆ. ವಿಚಾರಣೆ ವೇಳೆ ಖಾಸಗಿ ಕಂಪನಿಯಲ್ಲಿ ಡೆಲಿವರಿ ಮ್ಯಾನೇಜರ್ ಆಗಿದ್ದ ಅನ್ನೋದು ಬೆಳಕಿಗೆ ಬಂದಿದೆ. ಈಗ ಕೆಲವು ದಿನಗಳ ನಂತರ ಆತ ಏನು ಮಾಡಿದಾನೆ, ತನ್ನ ಒಂದು ಪ್ರೈವೇಟ್ ಪಾರ್ಟ್ಸ್ದು ಫೋಟೋಗಳನ್ನ ಆಕೆಗೆ ಕಳಿಸಿದ್ದಾನೆ. ಈ ವಿಚಾರದಲ್ಲಿ ಆಕೆ ಬಂದು ಒಂದು ಕಂಪ್ಲೇಂಟನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಆತನನ್ನು ನಾವು ತದನಂತರ ಆತನನ್ನು ದಸ್ತಗಿರಿ ಮಾಡಿ ಈಗ ಸದ್ಯಕ್ಕೆ ಅವನು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾನೆ. ಈಗ ನಾವು ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಇದೇ ಥರ ಆತ ಬೇರೆ ಹೆಣ್ಮಕ್ಳಿಗೂ ಕೂಡ ಮೆಸೇಜ್ ಕಳಿಸಿದ್ದ ಅಂತ ನಮ್ಗೆ ಸದ್ಯಕ್ಕೆ ತಿಳಿದು ಬಂದಿದೆ. ಆರೋಪಿ ಮೊಬೈಲ್ ಅನ್ನ ವಶಕ್ಕೆ ಪಡೆದಿರುವ ಪೊಲೀಸರು ರಿಟ್ರೀವ್ ಮಾಡುತ್ತಿದ್ದಾರೆ. ಬೇರೆಯವರಿಗೂ ಇದೇ ರೀತಿ ಏನಾದರೂ ಕಾಟ ಕೊಟ್ಟಿದ್ನಾ ಅನ್ನೋ ಪರಿಶೀಲನೆಗಿಳಿದಿದ್ದಾರೆ. ಒಟ್ಟಿನಲ್ಲಿ ಕಂಡ ಹೆಣ್ಮಕ್ಕಳನ್ನ ಕಾಮದ ಕಣ್ಣಲ್ಲಿ ನೋಡೋರಿಗೆ ತಕ್ಕ ಶಾಸ್ತಿ ಮಾಡಬೇಕಿದೆ. ಗಂಗಾಧರ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.